ಇಲ್ಲ ಮನೆ ಒಳಗಡೆ ಬಂದು ಕರ್ಕೊಂಡು ಹೋಗೋರು. ಕೊನೆಗೆಲ್ಲ ಆ ಕಡೆಯಿಂದ ಗುರುನಾಥರು ಬರ್ತಿದ್ರೆ ನಾವೇ ಅಲ್ಲಿ ದೇವ್ರ ಉತ್ಸವ ಬಂದಾಗ ಹಣ್ಣು ತಟ್ಟೆ ಕೊಳಕ್ಕೆ ನಿಂತ್ಕೊತಾವಲ್ಲ, ಆಗ ನಿಂತ್ಕೊಂಡ್ಬಿಡ್ತಿದ್ವಿ ಬಾಗ್ಲ ಹತ್ರ. ದೇವಸ್ಥಾನದೊಳಗೆ ಬಂದ್ವಿ. ಕೈಯಲ್ಲಿ ಒಂದು ಲೋಟದಲ್ಲಿ ಹಾಲು ಇಟ್ಕೊಂಡ್ಬಂದಿದ್ರು ಗುರುಗಳು. ಕೈಯಲ್ಲಿ ಒಂದು ಲೋಟದಲ್ಲಿ ಹಾಲು ಇಟ್ಕೊಂಡ್ಬಂದಿದ್ರು. ಬಂದರು ಅವ್ರು ಬಂದರು, ಸೀದಾ ಒಳಗೆ ಬಂದರು. ಗರ್ಭಗುಡಿ ಒಳಗೆ ಹೋದರು ಗುರುಗಳು. ಆಮೇಲೆ ನಾನು ಹೊರಗಡೆ ನಿಂತ್ಕೊಂಡಿದ್ದೆ. ಹಲ್ಲುಜ್ಜಿಲ್ಲ, ಮುಖ ತೊಳೆದಿಲ್ಲ, ಸ್ನಾನ ಆಗಿಲ್ಲ ಅಂತ ಕ್ವಶನ್ ಬ್ಯಾಂಕ್ ಬರ್ತಾ ಇದೆ. ಅದನ್ನು ತಡಿಯಕ್ಕೆ ನಮಗೆ ಆಗಲ್ಲ ಒಳಗಡೆ. ಅದು ಬಾಯಿ ಬಿಟ್ಟಂತೂ ಏನು ಕೇಳಿಲ್ಲ. ಒಳಗಡೆನೆ ಅದುಮ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೊಟ್ಟಿದ್ದಾರೆ, ಏನು ಮಾಡೋದು, ತಲೆನೇ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ. ಯಾಕೆ ಅಂದರೆ ನಿಜವಾಗಿ ಭಗವಂತನ ಪೂಜೆ ಏನು ಅನ್ನೋದು ಒಂದು ಸಣ್ಣ ಸಾದೃಶ್ಯ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಅವ್ರ ಹಿಂದ್ಗಡೆ ಬಂದ್ವಿ. ಅವರು ಬಗ್ಗಿ ಕೂತ್ಕೊಂಡ್ಬಿಟ್ಟು ಆ ಮೇಲ್ಗಡೆ ಇರೋ ನಿರ್ಮಾಲ್ಯನೆಲ್ಲ ಕೆದರಿ ಅದರೊಳಗಡೆ ಒಂದೊಂದೇ ಬಿಲ್ಪತ್ರೆನ ಆಯ್ಕೊಳ್ತಾ ಇದ್ರು. ಬಿಲ್ಪತ್ರೆ ಆಯ್ಕೊಳ್ಳೋದು, ಅದನ್ನೆಲ್ಲ ಹಿಂಗೆ ಇಲ್ಲಿ ಪಂಚ ಕೆಳಗಡೆಗೆ ಹಿಂಗೆ ಸುತ್ತಿಸ್ಕೊತಾ ಇದ್ರು. ಏನು ಯೋಚನೆ ಸರ್ ಅದು! ಇದರಲ್ಲಿ ಎಷ್ಟು ಆಳ ಇದೆ, ಎಷ್ಟು ನೆನ್ನೆ ಏನು ಬದಲಾವಣೆ ಆಯಿತು ಇದರೊಳಗೆ, ಏನು ಬದಲಾವಣೆ ಆಯಿತು ನಮ್ಮದು. ನಿಶ್ಚಯವಾಗಿರ್ಬೇಕು ಸರ್, ಮನಸ್ಸು ನಿಲ್ಲಿಸ್ಕೋಬೇಕು ಸರ್. ಅವ್ರ ಮನೆ ಕಡೆ ಹೊರಟರು ಗುರುಗಳು. ದಾರಿಲಿ ಯಾರೋ ಬಂದರು, ಏನೋ ಕೇಳಿದರು. ಇದರಲ್ಲೇ ಒಂದು ಬಿಲ್ಪತ್ರೆ ತೆಗೆದು ನನಗೆ ಕೊಟ್ಟರು. ಇದಿಟ್ಕಳೆಯ, ಚೆನ್ನಾಗತ್ತೆ ನೀವು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ನಮ್ಮನೆಗೆ ಬಂದಾಗ ಅವ್ರ ಜೊತೆ ಹೊರಗಡೆ ಹೋಗ್ತಿದ್ದಿದ್ದು ಸರ್ವೇ ಸಾಮಾನ್ಯ. ಅದು ಸಾಮಾನ್ಯ ರೊಟೀನೇ ಆಗ್ಬಿಟ್ಟಿತ್ತು. ಇಲ್ಲ ಮನೆ ಒಳಗಡೆ ಬಂದು ಕರ್ಕೊಂಡು ಹೋಗೋರು. ಕೊನೆಗೆಲ್ಲ ಆ ಕಡೆಯಿಂದ ಗುರುನಾಥರು ಬರ್ತಿದ್ರೆ ನಾವೇ ಅಲ್ಲಿ ದೇವ್ರ ಉತ್ಸವ ಬಂದಾಗ ಹಣ್ಣು ತಟ್ಟೆ ಕೊಳಕ್ಕೆ ನಿಂತ್ಕೊತಾವಲ್ಲ, ಆಗ ನಿಂತ್ಕೊಂಡ್ಬಿಡ್ತಿದ್ವಿ ಬಾಗ್ಲ ಹತ್ರ. ಬಂದಿರುತ್ತೆ. ಬಂದಾಗ ಹಿಂಗೆ ನೋಡ್ತಿದ್ವಿ ಮಕನ. ಅವ್ರು ಹಿಂಗಂದ್ರೆ ಹೋಗೋದು ಅಂತ ಎಲ್ಲ ಕಣ್ಣಲ್ಲಿ. ಆಮೇಲೆಲ್ಲ ನಾನ್ ವರ್ಬಲ್ ಲ್ಯಾಂಗ್ವೇಜು ಹಿಂಗನ್ನೋರು. ಹಂಗೆ ಮೊದಲೆಲ್ಲ ಹಿಂಗೆ ಈ ಹುಚ್ಚಿನ ಜೊತೆ ಸ್ವಲ್ಪ ದೂರ ಬರ್ತೀರಾ ಅಂತ ಕೇಳೋರು. ಆಮೇಲೆಲ್ಲ ಏನಿಲ್ಲ, ಹಿಂಗಂದ್ರೆ ಗುರುಗಳು ಹಿಂದ್ಗಡೆ ಹೋಗೋದು ಅಂತ. ಹಾಗೆ ಹೋಗೋಣ ಅಂತ ದಿವಸ ಬಂದರು, ಮನೆಗೆ ಬಂದರು. ಆವಾಗ ಇನ್ನು ಅವ್ರು ಒಳಗೆ ಬಂದು ಕೂತ್ರಿದ್ದೆಲ್ಲ ಎಪಿಸೋಡ್ ಗೊತ್ತಲ್ಲ. ನಾವು ಎಲ್ಲ ಹಲ್ಲುಜ್ಜಿ ಎಲ್ಲ ಮಾಡ್ಕೊಂಬರ್ಬೇಕು. ಅದಕ್ಕೆ ನಾವೊಂದು ಸ್ವಲ್ಪ ಬುದ್ಧಿವಂತಿಕೆ ಕಲ್ತ್ಕೊಂಡಿದ್ವಿ. ಯಾವ ಅವಸ್ಥೆಯಲ್ಲಿದ್ವೋ ಅದೇ ಅವಸ್ಥೆಯಲ್ಲೇ ಬಂದ್ಬಿಡ್ತಿದ್ವಿ. ಒಂದು ದಿವಸ ತುಂಬ ಬೆಳಗ್ಗೆ ಮುಂಚೆ ಆ ಕಡೆಯಿಂದ ಬರ್ತಾಯಿದ್ರು. ನನ್ನ ತಮ್ಮ ಬಂದು ಹೇಳಿದ, ಗುರುಗಳು ಬರ್ತಾ ಇದ್ದಾರೆ ಆ ಕಡೆಯಿಂದ ಅಂತ. ನಾನು ಎದ್ದಿದ್ದೆ, ಏನು ಹಲ್ಲುಗಿಲ್ಲು ಏನು ಉಜ್ಜಿರಲಿಲ್ಲ, ಏನು ಮುಖನ ತೊಳೆದಿರಲಿಲ್ಲ. ಸೀದಾ ಹಂಗೆ ಯಥಾಸ್ಥಿತಿ ಹೆಂಗಿದ್ನೋ ಹಂಗೆ ಬಂದೆ. ನಮ್ಮ ಮನೆ ಕಾರ್ನರ್ ಸರ್ಕಲಲ್ಲಿ ನಿಂತ್ಕೊಂಡೆ. ಹಿಂಗಂದ್ರೆ ಹೋಗೋದು ಜೊತೆಗೆ ಅಂತ ಎಡಗಡೆಗೆ ತಿರ್ಕೊಂಡ್ರು. ಸೀದಾ ಈಶ್ವರನ ಗುಡಿ, ಸೀದಾ ಅಲ್ಲಿ ಈಶ್ವರನ ಗುಡಿಗೆ ಬಂದ್ವಿ. ಆವಾಗೆಲ್ಲ ದೇವಸ್ಥಾನ ಏನಂತ ಬೀಗಗಳು ಯಾರೂ ಹಾಕ್ತಿರ್ಲಿಲ್ಲ. ಹಿಂಗೆ ತಗೊಂಡು ಫ್ರೀ ಎಂಟ್ರಿ ಇತ್ತು. ಈಗೆಲ್ಲ ಅದು ನವೀಕರಣ ಆಗಿದೆ, ಮೊದಲು ಆ ಥರ ಇರಲಿಲ್ಲ. ದೇವಸ್ಥಾನದೊಳಗೆ ಬಂದ್ವಿ. ಕೈಯಲ್ಲಿ ಒಂದು ಲೋಟದಲ್ಲಿ ಹಾಲು ಇಟ್ಕೊಂಡ್ಬಂದಿದ್ರು ಗುರುಗಳು. ಕೈಯಲ್ಲಿ ಒಂದು ಲೋಟದಲ್ಲಿ ಹಾಲು ಇಟ್ಕೊಂಡ್ಬಂದಿದ್ರು. ಅವ್ರು ಬಂದರು, ಸೀದಾ ಒಳಗೆ ಬಂದರು. ಗರ್ಭಗುಡಿ ಒಳಗೆ ಹೋದರು ಗುರುಗಳು. ಆಮೇಲೆ ನಾನು ಹೊರಗಡೆ ನಿಂತ್ಕೊಂಡಿದ್ದೆ. ಯಾಕಯ್ಯ ಹಿಂಜರಿಕೆ ಅಂದರು. ಗುರುಗಳು ಹೇಳಿದ ಮೇಲೆ ನಮ್ಮದು ಏನೂ ಇಲ್ಲ, ಮನ್ಸು ಒಳಗಡೆ ಅಳುಕು. ಎದ್ದಿದ್ದೀನಿ, ಮುಖನೂ ದಿನ ತೊಳ್ಕೊಬರ್ತೀವಿ. ಇವತ್ತು ಏನೋ ಅಂತ ಸುಮ್ಮನೆ ಬಂದೆ, ಜೊತೆಗೆ ಹೋಗೋಣ ಅಂತ ಒಳಗೆ. ಆಮೇಲೆ ಅಲ್ಲಿ ನಿಂತ್ಕೊಂಡು ಏನು ಜಿಜ್ಞಾಸೆ ಮಾಡೋಂಗಿಲ್ಲ. ಯಾಕಯ್ಯ ಅಂದರು. ಅವ್ರ ಒಳಗೆ ನಾನು ಚಡ್ಡಿ ಟೀ ಶರ್ಟ್ ಏನೋ ಇತ್ತು, ಬನೀನ್ ಇತ್ತು ಅನಿಸುತ್ತೆ, ಒಳಗೆ ಕಾಲಿಟ್ಟೆ. ಅವರು ಈಶ್ವರನ ತಲೆ ಮೇಲೆ ಹಾಲು ಹಾಕಿದ್ರು, ಕೊಟ್ಟರೆ ನಾನು ಹಾಕಬೇಕು. ಹಲ್ಲುಜ್ಜಿಲ್ಲ, ಮುಖ ತೊಳೆದಿಲ್ಲ, ಸ್ನಾನ ಆಗಿಲ್ಲ ಅಂತ ಕ್ವಶನ್ ಬ್ಯಾಂಕ್ ಬರ್ತಾ ಇದೆ. ಅದನ್ನು ತಡಿಯಕ್ಕೆ ನಮಗೆ ಆಗಲ್ಲ ಒಳಗಡೆ. ಅದು ಬಾಯಿ ಬಿಟ್ಟಂತೂ ಏನು ಕೇಳಿಲ್ಲ. ಒಳಗಡೆನೆ ಅದುಮ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೊಟ್ಟಿದ್ದಾರೆ, ಏನು ಮಾಡೋದು. ಹಾಕಯ್ಯ ಅಂದರು. ಒಂದು ನಿಮಿಷ ಕೈ ಇಂಚೂರು ಹಿಂದೆ ಹೋಯ್ತು. ಮನಃಶುದ್ಧಿ ಇಲ್ವೇನಯ್ಯ? ಮನಃಶುದ್ಧಿ ಇದ್ರೆ ಹಾಕು. ಶರೀರ ಶುದ್ಧಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರ? ಮನಸ್ಸು ಶುದ್ಧವಾಗಿಲ್ಲ ಅಂದರೆ ಹಾಕಬೇಡ, ಇದ್ರೆ ಹಾಕು ನೋಡೋಣ ಏನಾಗುತ್ತೆ.
ಆಗ್ಬಿಟ್ಟೆ. ನಮ್ಮದು ಮಾನ ಮರ್ಯಾದೆ ಮಡಿ ಮೈಲ್ಗೆ ಎಲ್ಲದನ್ನು ಬಿಡಿಸ್ಬಿಟ್ಟಿದ್ದಾರೆ ಗುರುಗಳು. ನಮಗೆ ಯಾರು ಹೊಗಳಿದ್ರು ಏನು ಅಟ್ಟಕ್ಕೆ ಹೋಗಲ್ಲ ಅಂತ ನಾವೇನು ದೊಡ್ಡದು ಸ್ಥಿತಪ್ರಜ್ಞರಲ್ಲ. ಆದರೆ ಒಂದು ಆ ಥರ ನಮಗೆ ಯಾರು ಬೈದರು ಏನು ಅಂತ ಬೇಜಾರಾಗಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ. ಯಾಕೆ ಅಂದರೆ ನಿಜವಾಗಿ ಭಗವಂತನ ಪೂಜೆ ಏನು ಅನ್ನೋದು ಒಂದು ಸಣ್ಣ ಸಾದೃಶ್ಯ ತೋರಿಸ್ಕೊಟ್ಟಿದ್ದಾರೆ. ನಾವು ಇಂಥದ್ದೆಲ್ಲ ಕಥೆಗಳಲ್ಲಿ ಓದ್ತೀವಿ, ಇದರಲ್ಲಿ ಡೈರೆಕ್ಟ್ ಪ್ರಾಕ್ಟಿಕಲ್ ಮನ್ಸು ಬೇಡ ಇರುತ್ತೆ. ಆಮೇಲೆ ಇದನ್ನ ಈ ಥರ ತೋರಿಸಿದ್ದಾರೆ ನಮಗೆ. ಅಲ್ಲಿ ಹಾಲು ಹಾಕಿದ್ವಿ, ಎಲ್ಲ ಆಯಿತು, ಹೊರಗೆ ಬಂದರು, ದೇವಸ್ಥಾನದಿಂದ ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ಅಲ್ಲೊಂದು ಎಡಗಡೆ ಭಾಗದಲ್ಲಿ ಒಂದು ತೆಂಗಿನ ಮರ ಇದೆ. ಆ ಹಳೆ ಹಿಂದಿನ ದಿವಸದ್ದು ನಿರ್ಮಾಲ್ಯನೆಲ್ಲ ತಗೊಂಬಂದು ಅಲ್ಲಿ ತೆಂಗಿನ ಮರ ಹತ್ರ ಹಾಕ್ತಾರೆ. ಗುರುನಾಥರು ತೆಂಗಿನ ಮರದ ಹತ್ರ ಬಂದರು, ನಾವು ಅವ್ರ ಹಿಂದ್ಗಡೆ ಬಂದ್ವಿ. ಅವರು ಬಗ್ಗಿ ಕೂತ್ಕೊಂಡ್ರು. ಕೂತ್ಕೊಂಡ್ಬಿಟ್ಟು ಆ ಮೇಲ್ಗಡೆ ಇರೋ ನಿರ್ಮಾಲ್ಯನೆಲ್ಲ ಕೆದರಿ ಅದರೊಳಗಡೆ ಒಂದೊಂದೇ ಬಿಲ್ಪತ್ರೆನ ಆಯ್ಕೊಳ್ತಾ ಇದ್ರು. ಬಿಲ್ಪತ್ರೆ ಆಯ್ಕೊಳ್ಳೋದು ಅದನ್ನೆಲ್ಲ ಹಿಂಗೆ ಇಲ್ಲಿ ಪಂಚೆ ಕೆಳಗಡೆಗೆ ಹಿಂಗೆ ಸುತ್ತಿಸ್ಕೊತಾ ಇದ್ರು, ಇದು ಆಯ್ಕತ್ತಿದ್ರು. ನಾವು ಏನು ಪ್ರಶ್ನೆನೂ ಮಾಡೋಂಗಿಲ್ಲ, ಕೇಳೋಂಗೂ ಇಲ್ಲ, ಕುತೂಹಲ. ಆದ್ರೂ ಅವ್ರಿಗೆ ಗೊತ್ತಾಗೋದು, ನಮ್ಗೆ ಅಷ್ಟೊಂದೆಲ್ಲ ಇವ್ನು ಕೇಳಲಿನೂ ಅನ್ನೋಕ್ಕೂ ಬಿಡ್ತಿರ್ಲಿಲ್ಲ ಅವರು. ಈ ಮಾವ ಇದನ್ನೆಲ್ಲ ಯಾಕೆ ಆಯ್ಕತ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವೇ ಅಂದರು. ಇಲ್ಲ ನೆನ್ನೆ ತನಕ ಇದು ದೇವ್ರ ಪ್ರಸಾದ ಸರ್, ಈಗ ಇದು ನಿರ್ಮಾಲ್ಯ ಆಗೋಯ್ತಲ್ಲ ಸರ್. ನೆನ್ನೆ ದೇವ್ರ ಮೇಲಿಂದ ಪ್ರಸಾದ ಅಂತ ತೆಗೆದು ಕಣ್ಣಿಗೆ ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಈಗಿದು ನಿರ್ಮಾಲ್ಯ ಆಗೋಯ್ತಲ್ಲ ಸರ್. ಇದನ್ನು ತಂದು ಇಲ್ಲಿ ತಿಪ್ಪೆಗೆ ಎಸಿತೀವಲ್ಲ ಸರ್. ನಮ್ಮ ಮನಸ್ಸು ಯಾಕೆ ಸರ್ ಹಿಂಗನ್ನುತ್ತೆ? ನಾನೇನೋ ಈ ಥರ ಯೋಚನೆ ಮಾಡ್ತೀನಿ, ಜನ ನನ್ನ ಹುಚ್ಚ ಅಂತಾರೆ. ಏನು ಯೋಚನೆ ಸರ್ ಅದು? ಇದರಲ್ಲಿ ಎಷ್ಟು ಆಳ ಇದೆ, ಎಷ್ಟು ನೆನ್ನೆ ಏನು ಬದಲಾವಣೆ ಆಯಿತು, ಇದರೊಳಗೆ ಏನು ಬದಲಾವಣೆ ಆಯಿತು ನಮ್ಮದು. ನಿಶ್ಚಯವಾಗಿರ್ಬೇಕು ಸರ್, ಮನಸ್ಸು ನಿಲ್ಲಿಸ್ಕೋಬೇಕು ಸರ್. ಪದಗಳು ಹೇಳ್ತಿದ್ರು, ಪ್ರಾಕ್ಟಿಕಲಿ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಏನ ನಿಲ್ಲಿಸ್ಕೋಬೇಕು, ಹೆಂಗೆ ನಿಲ್ಲಿಸ್ಕೋಬೇಕು ಅಂತ. ತಲೆ ಅಂತೂ ಆ ಪ್ರೊಸೆಸರ್ ಹಂಗೆ ಓಡೋದು, ಏನು ಇದ್ರ ಅರ್ಥ ಏನು, ಇದ್ರ ಹಿನ್ನೆಲೆ ಏನು, ಹಾಗಾದ್ರೆ ನಾವು ಜೀವನ ಹೆಂಗೆ ನೋಡಬೇಕು ಅಂತ ಪ್ರಶ್ನೆ ಬರೋದು. ಅದನ್ನೆಲ್ಲ ಆಯ್ಕೊಂಡು ಇಲ್ಲಿ ಇಟ್ಕೊಳ್ಳೋರು, ನಡ್ಕೊಂಡು ಬರೋದು, ಅಲ್ಲಿಂದ ಸೀದಾ ಅವ್ರ ಮನೆ ಕಡೆಗೆ ಹೋಗೋದು, ಅವ್ರು ಬಿಡಕ್ಕೆ ಅವ್ರ ಮನೆ ಕಡೆಗೆ ಹೋಗೋದು, ನಡ್ಕೊಂಡು ಅವರೆಲ್ಲ ಹೋಗ್ತಾರೆ ಹೋಗೋದು. ಅವ್ರ ಮನೆ ಕಡೆ ಹೊರಟರು ಗುರುಗಳು. ದಾರಿಲಿ ಯಾರೋ ಬಂದರು, ಏನೋ ಕೇಳಿದರು, ಇದರಲ್ಲೇ ಒಂದು ಬಿಲ್ಪತ್ರೆ ತೆಗೆದು ನನಗೆ ಕೊಟ್ಟರು, ಇದು ಇಟ್ಕೊಳ್ಳಯ್ಯ ಚೆನ್ನಾಗತ್ತೀನಿ ಈ ಥರ. ಸೀದಾ ಅಲ್ಲಿಂದ ಮನೆಗೆ ಬಂದರು. ಅಯ್ಯ 3 ದಿವಸದಿಂದ ಎಲ್ಲೋಗಿ, ಎಲ್ಲಿ ಸರ್ ಪತ್ತೆನೇ ಇಲ್ವಲ್ಲ ನೀವು? 3-4 ದಿವಸದಿಂದ ತುಂಬ ನೆನೆಸ್ತಾ ಇದ್ದೆ ನಿಮ್ಮನ್ನ. ನಾವು ಹೆಂಗೆ ಅಂದರೆ ಈಗ ಭಾಳ ಖುಷಿಯಾಗಿ ಹೇಳ್ಕೊತೀವಿ, ಗುರುಗಳ ಜೊತೆ ನಾವು ಇಷ್ಟೆಲ್ಲ ಇದ್ವಿ, ಓಡಾಡಿದ್ವಿ ಅಂತ ಎಲ್ಲ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಆವಾಗ ದಿನ ರೊಟೀನ್ ಇದು ಕೆಲಸ, ನಮ್ಮದು ಕೆಲಸಗಳು ಏನೇನಾದ್ರು ಇರ್ತಿತ್ತು, ಅದಷ್ಟು ಮುಖ್ಯ ಅಲ್ಲ. ಈಗ ಹಂಗನ್ಸುತ್ತೆ ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕಾಯ್ತು ಅವ್ರ ಜೊತೆಗೆ ಅಂತ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.